ಸಿಎಂ ಕುರ್ಚಿ ಬದಲಾವಣೆ ಬಹಳ ಚರ್ಚೆ ಆಗ್ತಾ ಇದೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೊಸ ಸೂಟು ಬೂಟು ಹೊಲಿಸ್ಕೊಂಡು ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಕಾಯ್ತಾ ಇದ್ದಾರೆ. ಏನ್ ಹೇಳ್ತೀವಿ? ಯಾರು ಮಾಧ್ಯಮದಲ್ಲೇ ಹೊಲಿಸ್ಕೊಟ್ಟಂಗೆ ಕಾಣ್ತಾ ಇದೆ. ಇಲ್ಲ ಈಗ ನಿಮ್ಮ ಮಾಧ್ಯಮದಲ್ಲೇ ಸೃಷ್ಟಿಯಾಗಿರೋದು, ಆ ಥರ ಯಾವುದೂ ಇಲ್ಲ. ನಿನ್ನೆನೂ ನಾನು ಕೊಪ್ಪಳದಲ್ಲೂ ಹೇಳಿದ್ದೀನಿ, ಹುಬ್ಳಿದಲ್ಲೂ ಹೇಳಿದ್ದೀನಿ. 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಖಾಲಿ ಇದ್ದರೆ ಮಾತ್ರ ಚರ್ಚೆ ಮಾಡಬೇಕಿಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಈ 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಇರ್ತಾರೆ ಅಂತ ನಿನ್ನೆನೂ ಹೇಳಿದ್ದೀನಿ ನಾನು. ಮಾಧ್ಯಮದವ್ರು ದಣಿಬಾರ್ದು, ನೀವು ಸುಮ್ಮನಿರಿ, ನಮ್ಗೆ ಏನು ಒಪ್ಪಂದ ಆಗಿದೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೆ? ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು. ನಿಮ್ಗೆ ವರ್ಷ ಏನು ಒಪ್ಪಂದ ಮಾಧ್ಯಮದ ಮುಂದೆ ಹೇಳಿದ್ರು. ಈಗ ಏನು ಒಪ್ಪಂದ ಆಗಿತ್ತು? ಯಾವ ಒಪ್ಪಂದನೂ ಆಗಲಿಲ್ಲ. ಸಿದ್ದರಾಮಯ್ಯ ಅವರು ಈ 2028ವರೆಗೂ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಿರ್ಧಾರ ಮಾಡಬೇಕಾಗಿದ್ದು ಯಾರು? ಹೈಕಮಾಂಡ್. ನಾವೆಲ್ಲ ಪಕ್ಷನ ಶಿಸ್ತಿನ ಸಿಪಾಯಿ. ನಾವು ಹೈಕಮಾಂಡ್ ಗೆರೆ ಹಾಕಿದ್ರೆ ನಾವು ಗೆರೆ ದಾಟಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಪ್ರಭಾವಿ ನಾಯಕರು ನೀವು, ನಿಮಗೆ ಡಿ.ಸಿ.ಎಂ ಹುದ್ದೆ ಕೊಡಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ. ನಾನು ಹೇಳಿಲ್ವಾ, ಒತ್ತಾಯ ಮಾಡ್ತಾ ಇದ್ದಾರೆ, ಆಸೆನೂ ಇಟ್ಕೊಂಡಿದ್ದಾರೆ, ಸಹಜ ಅದು. ಅಂದರೆ ಮಾಡೋರು ಯಾರು? ಮತ್ತೆ ಹೈಕಮಾಂಡ್ ಕೊಟ್ಟರೆ ನಿಭಾಯಿಸೋಷ್ಟು ಇದು ಇದೆ ಅಂತ. ಹೈಕಮಾಂಡ್ ಏನು ಕೊಟ್ಟರು ನಾವು ನಿಭಾಯಿಸಿ ಕೇಳಿಲ್ಲ. ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಮಾತು, ನಾನು ಹುಬ್ಳಿಯಲ್ಲಿ ಈಗ ನನ್ನ ಪಕ್ಷನ ಶಿಸ್ತಿನ ಸಿಪಾಯಿ. ನನಗೆ 2.5 ವರ್ಷ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಇಲ್ಲಪ್ಪ ನೀನು ಪಕ್ಷದ ಕೆಲಸ ಮಾಡೋರು ಅದಕ್ಕೂ ಸಿದ್ಧ. ನಾನು ಮಂತ್ರಿ ಸ್ಥಾನ ಬಿಟ್ಟು ಪಕ್ಷಕ್ಕೆ ಕೆಲಸ ಮಾಡೋ ಅದಕ್ಕೂ ಸಿದ್ಧ. ನಾನು ಇಲ್ಲ, ಪರಿಹಾರ ಕೊಡ್ತಾ ಇದ್ದೀವಿ. ಈಗ ಒಂದು ಹಂತದ ದುಡ್ಡು ಬಂದಿದೆ, 140 ಕೋಟಿ ಬಂದಿದೆ. ಹಂತ ಎಲ್ಲ ಜಿಲ್ಲೆಗೆ ದುಡ್ಡು ಕೊಡ್ತಾ ಇದ್ದೀವಿ.